ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸ್ಪೆಷಲ್ ಮೀನಿನ ಸಾರು ಮಾಡೋಣ. ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನೋಡಿ, 1/2 kg ಇದೆ ಈ ಥರ ಮೀನು. ನೇಯ್ ಮೀನು ಅಂತಾರೆ ನಮ್ಮೂರಲ್ಲಿ. ಇದಕ್ಕೆ ಏನಂತಾರೆ ಅನ್ನೋದು ಬೇರೆ ಹೆಸರು ನನಗೆ ಗೊತ್ತಿಲ್ಲ. ನೋಡಿ, ಇದು ಬಹಳ ಆರೋಗ್ಯಕ್ಕೆ ಭಾರಿ ಒಳ್ಳೆಯದಿದು ಈ ಮೀನು. ಅಂದರೆ ತುಪ್ಪದ ಅಂಶ ಇದರಲ್ಲಿ ಆಲ್ರೆಡಿ ಇರ್ತದೆ. ಇದಕ್ಕೆ ನಾವು ಇವಾಗ ಚೆನ್ನಾಗಿ ತೊಳ್ಕೊಂಡು ಬಂದು ಇಟ್ಟಿದ್ದೇವೆ. ಇವಾಗ ನಾವು ಇದಕ್ಕೆ ಮೊದಲನೇದಾಗಿ 1 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೋಡಿ, ಇದು ಮಿಕ್ಸ್ ಆಗಿದೆ. ಇನ್ನು ಇದನ್ನು 1 hour ಹೊರಗಡೆ ಇಡಬೇಕು. ಹೀಗೆ 1 ಗಂಟೆಗಳ ಕಾಲ ಇದು ಚೆನ್ನಾಗಿ ಎಳ್ಕೊಳ್ಳಿ. ನೋಡಿ, ಈ ಥರ ಎಳ್ಕೊಂಡಿದೆ, ನೋಡ್ತಿರ್ಬೋದು. ಈ ಥರ ಆಗಿದೆ. ಇದು 1 ಗಂಟೆ ಕಾಲ ಹೀಗೆ ಇರಲಿ. ಇದಕ್ಕೆ ಮಸಾಲೆ ಏನೆಲ್ಲ ಮಾಡಬೇಕಂತೇಳಿ ಇವಾಗ ಒಂದು ಸ್ಟೆಪ್ ಬೈ ಸ್ಟೆಪ್ಪೇ ಹೇಳಿಕೊಡ್ತೇನೆ. ಇವಾಗ ನಾವು ಇದನ್ನು ಈ ಮೀನು ಸಾರಿಗೆ ಯಾವುದೇ ವಸ್ತುವನ್ನು ಫ್ರೈ ಮಾಡಲಿಕ್ಕಿಲ್ಲ. ಇವಾಗ ನಾವು ನೋಡಿ 1 ಕಪ್ ಆಗುವಷ್ಟು, ಅಂದರೆ 1 ಗೆರಟೆ ಇದೆಲ್ಲ ಅಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. ಇದನ್ನು ಮಿಕ್ಸಲ್ಲಿ ಹಾಕ್ಕೊಳ್ಬೇಕು. ಮತ್ತು ಇಷ್ಟು ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪು ತಗೊಳ್ತಾ ಇದ್ದೇನೆ. ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾಯ್ತು. ಇವಾಗ ತೆಂಗಿನ ತುರಿ ಮತ್ತು ಕೊತ್ತಂಬರಿಯನ್ನು ನೋಡಿ, ಇದರಲ್ಲಿ 9 ರಿಂದ 10 ಎಸಳು ಬೆಳ್ಳುಳ್ಳಿ ಇದೆ, 2 ಗಡ್ಡೆ ಆನಿಯನ್ ಇದೆ. ಹಾಗೆ ಶುಂಠಿ ಸ್ವಲ್ಪ ಜಾಸ್ತಿ. ಇದಕ್ಕೆ ಶುಂಠಿ ನೋಡಿ 1-2 ಇಂಚಷ್ಟಾಗುವಷ್ಟು ಶುಂಠಿ ಇದೆ. ಹಾಗೆ ಇಷ್ಟು ಸಣ್ಣದು 2 ಕೆತ್ತೆ ಚಕ್ಕೆ ಇದೆ. ಹಾಗೆ 3 ಲವಂಗ ಇದೆ. ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ 1 ಟೊಮೆಟೊ ತಗೊಂಡಿದ್ದೇನೆ, ಹೀಗೆ ಕಟ್ ಮಾಡಿ. ಹಾಗೆ ಹುಣಸೆ ಹಣ್ಣು ತಗೊಂಡಿದ್ದೇನೆ. ನಿಮಗೆ ಎಷ್ಟು ಹುಳಿ ಬೇಕಾಗ್ತದೆ ಅಷ್ಟು, ಯಾಕೆಂದರೆ ಟೊಮೆಟೊದಲ್ಲಿ ಕೂಡ ಹುಳಿ ಇರ್ತದೆ, ನೀವು ನೋಡ್ಕೊಳ್ಬೋದು. ನಾನು ಇಷ್ಟು ತಗೊಂಡಿದ್ದೇನೆ, ಯಾಕೆಂದರೆ ಆ ಮೀನು ತುಂಬ ಸಪ್ಪೆ ಇರ್ತದೆ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡಬೇಕಾಗ್ತದೆ. ಇನ್ನು ಇದಕ್ಕೆ ಸ್ವಲ್ಪ 1-1.5 ಚಮಚದಷ್ಟು ಅರಿಶಿನ ತಗೊಳ್ಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸ್, 1 ಗ್ಲಾಸ್ನಷ್ಟು ನೀರು ಆ್ಯಡ್ ಮಾಡಿಕೊಂಡು ರುಬ್ಬಿಕೊಂಡು ಬರೋಣ. ನೋಡಿ, ಹೀಗಾಗಿದೆ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಂದು ಪರಿಮಳ ಬರ್ತದೆ ಮಸಾಲದ್ದು ಎಲ್ಲ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಈ ಥರ ರುಬ್ಬಿಯಾಗಿದೆ. ಇದು ಇನ್ನೂ ಕೂಡ ಸ್ವಲ್ಪ ರುಬ್ಬಿಕೊಂಡು ಬರೋಣ, ಯಾಕೆಂದರೆ ಅದು ಸ್ವಲ್ಪ ನೈಸಾಗಿ ರುಬ್ಬಿದಷ್ಟು ಅದು ಚೆಂದಾಗ್ತದೆ, ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟ್. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ನೀರು ಹಾಕಿ ಒಂದು ಸರಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಓಕೆ, ಇದು ರೆಡಿಯಾಗಿದೆ. ಇದನ್ನೊಂದು ಸೈಡಲ್ಲಿ ಇಟ್ಬಿಡೋಣ. ಇನ್ನು ಒಗ್ಗರಣೆ ಮಾಡೋಣ ಯಾವ ರೀತಿ ಅಂತ. ಇವಾಗ ಇದು ಮೀನು 1 ಗಂಟೆ ಆಗಿದೆ. ಇವಾಗ ಇನ್ನು ಇದನ್ನು ಮಸಾಲೆ ಎಲ್ಲ ಹಾಕಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇವೆ, ಬನ್ನಿ. ಹಾಗಾದರೆ ಈಗ ನಾವು ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೇವೆ. ಇದು ಸ್ವಲ್ಪ ಬಿಸಿ ಆಗಲಿ. ಇವಾಗ ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ಈ ಹೊತ್ತಲ್ಲಿ ನೋಡಿ, ಕರಿಬೇವು ಸೊಪ್ಪು ತಗೊಂಡಿದ್ದೇನೆ, ಆನಿಯನ್ ತಗೊಂಡಿದ್ದೇನೆ, 1 ಗಡ್ಡೆ ಆನಿಯನ್ ತಗೊಂಡಿದ್ದೇನೆ. ಇವಾಗ ಇಲ್ಲಿ ನೋಡಿ, 1 ಟೊಮೆಟೊ ಚಿಕ್ಕದಾಗಿ ಹೀಗೆ ಹೆಚ್ಕೊಂಡು ಬಂದಿದ್ದೇನೆ. ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಆನಿಯನ್ ಹಾಕ್ಕೊಳ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿ ಇಡಬೇಕು ಗೈಸ್. ಗ್ಯಾಸಲ್ಲಿ ಮತ್ತು ಇದು ಎಂಥ ಸ್ಟೀಲ್ ಪಾತ್ರೆಯಲ್ಲೆಲ್ಲ ತಲೆ ಹಿಡಿಯೆಲ್ಲ ಜಾಸ್ತಿ ಇರ್ತದೆ ಮೀನು ಪದಾರ್ಥ ಎಲ್ಲ, ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು.
ಈಗಲೇ ನಾವು ಉಪ್ಪು ಹಾಕ್ಕೊಂಡಿದ್ದೇವೆ ಮೀನಿಗೆ. ಇವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಬೇಕು, ಮತ್ತು ಹೆಚ್ಚು ಕಮ್ಮಿ ಬೇಕಾದ್ರೆ ಮತ್ತೆ ಮಾಡ್ಕೊಳ್ಬೋದು. ಈ ಹೊತ್ತಲ್ಲೇ ಮಾಡಿದರೆ ಸ್ವಲ್ಪ ಅವನ್ನೆಲ್ಲ ಬೇಗ ಬಾಡ್ತದೆ. ಇದಂತ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಹಾಕಿ ನೋಡಿ, ಮೊದಲನೇದಾಗಿ ಈ ರೀತಿ ಮಾಡಬೇಕು. ಲೋ ಫ್ಲೇಮಲ್ಲಿ ಇರಲಿ ಗೈಸ್. ಇವಾಗ ಮಿಕ್ಸಿ ಜಾರಿಗೆ ಹಾಕಿದ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ನೀರು ಬೇಕಾದರೆ ನೀರು ಮಾಡ್ಕೊಳ್ಬೋದು ಸಾರನ್ನ. ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿ, ಅದು ನಿಮ್ಮ ಅನುಸಾರವಾಗಿ ಯಾವ ರೀತಿ ಇರಲಿ ಮೀನು ಸಾರು ಆ ರೀತಿಯಾಗಿ ನೋಡಿ. ಇವಾಗ ಹೈ ಫ್ಲೇಮ್ ಮಾಡ್ಬೋದು, ಅಂದರೆ ಮೀಡಿಯಮ್ ಸೈಜಾಗಿ ಇಟ್ಕೊಳ್ಬೋದು. ಇವಾಗ ಲೋ ಫ್ಲೇಮ್ ಬೇಕಾಗಿಲ್ಲ, ಯಾಕಂದರೆ ನೀರೆಲ್ಲ ಆ್ಯಡ್ ಮಾಡ್ಕೊಂಡಿದ್ದಾವೆಲ್ಲ. ಇನ್ನು ಇದಕ್ಕೆ ಒಂದು 2 ಟೇಬಲ್ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಬೇಕು. ಇದು ಕೂಡ ಅಷ್ಟೇ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟರ ಮೇಲೆ. ಈ ಮೀನು ಯಾವತ್ತಿದ್ರೂ ಸಪ್ಪೆ ಮಾಡೋದು ನೋಡಿ. ಈ ರೀತಿ ಮಿಕ್ಸ್ ಮಾಡಿ. ಈ ಮೀನು ಸಾರು ಸ್ವಲ್ಪ ಚಪ್ಪೆ ಮಾಡೋದು, ಯಾಕೆ ಅದಕ್ಕೆ ನೋಡಿ ತೆಂಗಿನ ತುರಿ ಹಾಕಿದ್ದು. ಇದು ಪುಳಿ ಮುಂಚೆಲ್ಲ ಸಾರಲ್ಲ, ಅದಕ್ಕೋಸ್ಕರ. ಇನ್ನು ಇದಕ್ಕೆ ಲಿಡ್ ಕ್ಲೋಸ್ ಮಾಡೋಣ. ಇವಾಗ ನೋಡೋಣ, ನೋಡಿ ಕುದಿ ಬರ್ತೈತೆ. ಖಾರ ಬೇಕಾದರೆ ನೀವು ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಬೋದು. ಈ ಹೊತ್ತಲ್ಲಿ ಮೀನು ಆ್ಯಡ್ ಮಾಡ್ಕೊಳ್ಬೇಕು. ಬೇರೆ ಬೇರೆ ಜಾಗದಲ್ಲಿ ಹಾಕ್ಕೊಳ್ಬೇಕು, ಹತ್ರ ಹಾಕೋದಲ್ಲ, ಒಂದರ ಮೇಲೆ ಒಂದು ಹಾಕೋದಲ್ಲ. ಮೀನು ಹಾಕಿ ಆಯಿತು. ಇನ್ನು ಇದನ್ನು ಒಂದ್ಸರಿ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಫಿಶ್ ಎಲ್ಲ ಕಟ್ಟಾಗಿರ್ತದೆ. ನಿಧಾನಕ್ಕೆ ಈ ರೀತಿ ಮಾಡಬೇಕು, ಇಲ್ಲಾಂದರೆ ಪಾತ್ರವನ್ನೇ ಹೀಗೆ ತಿರುಗಿಸಿ ಕೂಡ ಆಗ್ತದೆ, ಅವಾಗೆಲ್ಲ ಮಿಕ್ಸ್ ಆಗ್ತದೆ. ಇವಾಗ ಫಾಸ್ಟಲ್ಲಿ ಇಡಬಾರ್ದು ಗ್ಯಾಸನ್ನು, ಯಾಕೆಂದರೆ ಮೀನು ಹಾಕಿದ್ದೇವೆಲ್ಲ ಅದು ತಲೆ ಹಿಡಿತದೆ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಕುದೀಲಿ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಒಂದು ಸೌಟನ್ನು ಈ ರೀತಿಯಾಗಿ ಇಟ್ಕೊಳ್ಬೇಕು ಅದರಲ್ಲಿ, ಯಾಕೆಂದರೆ ಅದು ತಲೆ ಹಿಡಿಯೋದಿಲ್ಲ ಅಂತ, ಅದಕ್ಕೋಸ್ಕರ. ಓಕೆ, ಅದು ಕುದಿಲಿ. ಮೀನಿನ ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಗೈಸ್, ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ. ಮೀನು ಪದಾರ್ಥದಲ್ಲಿ ತುಂಬ ಥರ ಮಾಡ್ಬೋದು, ಎಲ್ಲ ರೆಸಿಪಿಯಲ್ಲೂ ಅಷ್ಟೇ ಬೇರೆ ಬೇರೆ ಥರ ಮಾಡ್ಬೋದು. ಇದೊಂಥರ ಬೇರೆಯೇ ರೆಸಿಪಿ. ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ ಗೈಸ್, ನಿಮಗೆ ಗ್ಯಾರಂಟಿ ಇಷ್ಟ ಆಗ್ತದೆ. ಡಿಫ್ರೆಂಟ್ ಆಗಿರ್ತದಲ್ಲ ಇದು, ಅದಕ್ಕೋಸ್ಕರ. ಓಕೆ, ಇವಾಗ ನೋಡ್ಕೊಂಡು ಬರೋಣ. ನೋಡಿ, ಈ ರೀತಿ ಕುದೀತಾ ಇದೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಡೋಣ. ಹೈ ಫ್ಲೇಮಲ್ಲಿ ಇಟ್ಟು ನೀವು ಆಚೀಚೆ ಹೋಗೋದಾದ್ರೆ ಮತ್ತೆ ತಲೆ ಹಿಡಿಬೋದು, ಮತ್ತು ನಾನೇ ಹಿಡಿದಂತ ಅಂದ್ಕೊಳ್ಬೇಡಿ. ನೀವು ನೋಡ್ಕೊಂಡಿರೋದಾದ್ರೆ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೋದು. ಈ ಹೊತ್ತಲ್ಲಿ ನೀವು ಲೋ ಫ್ಲೇಮಲ್ಲಿ ಇಡಿ. ನೋಡಿ, ಮೀನು ಬೆಂದಿದೆ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಬಿಟ್ಕೊಂಡಿದೆ. ಇವಾಗಲೇ ನೋಡಿ, ಇದು ಬೆಂದಿದೆ ಅಂತ ಅರ್ಥ. ನೋಡಿ, ಬೆಂದಿದದು. ಇದು ಇವಾಗ ರೆಡಿಯಾಗಿದೆ. ನೋಡಿ ಇವಾಗ ಹೇಗಾಗಿದೆ ಅಂತ ನೋಡಿ. ಇದರಲ್ಲಿ ನೆಯ್ ಮೀನು ಅಂತ ಹೇಳ್ತೇವಲ್ಲ, ಅಂದರೆ ಈ ಥರ ಬಿಟ್ಕೊಂಡಿರ್ಬೇಕಾಗ್ತದೆ. ಇದನ್ನು ನಾವು ಇವಾಗ ಸರ್ವ್ ಮಾಡ್ಕೊಂಡು ಬರೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ನೋಡ್ತಿರ್ಬೋದು. ನೋಡಿ, ಇವಾಗ ಮೀನು ಸಾರು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ನಿಮಗೆ ಎಷ್ಟು ನೀರು ಬೇಕಾಗ್ತದೆ ಅಷ್ಟು ನೀವು ಇದು ಮಾಡ್ಬೋದು. ಹಾಗಂತ ತುಂಬ ಅಲ್ಲ, ಇದೇ ನೀರು ಇದೆ, ಇನ್ನು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಈ ಥರ ಮಾಡಿದರೆ ಎಲ್ಲದಕ್ಕೂ ದೋಸೆಗೆ ಹಾಗೆಲ್ಲ ತಿನ್ನಲಿಕ್ಕೆ ಆಗ್ತದಲ್ಲ, ಅದಕ್ಕೋಸ್ಕರ. ಈ ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗ್ತದೆ ಅಂತ ನಾನು ಅನ್ಕೋತಾ ಇದ್ದೇನೆ. ವಾವ್, ಈ ಥರ ಮೀನು ಸಾರು ಡಿಫ್ರೆಂಟ್ ಆಗಿದೆ ಗಾಯ್ಸ್. ಮೀನಿನ ಪದಾರ್ಥ. ಓಕೆ ಗೈಸ್, ಇದನ್ನು ನೀವೆಲ್ಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್, ಟೇಕ್ ಕೇರ್.